ಶ್ರೀಲಂಕಾದಲ್ಲಿ ನಡೆದ ಭೀಕರ ಆತ್ಮಹತ್ಯಾ ಬಾಂಬ್ ದಾಳಿಯಲ್ಲಿ ಅಲ್ಲಿನ ಸರ್ಕಾರದಲ್ಲಿ ಆಗ ಅತ್ಯುನ್ನತ ಸ್ಥಾನಗಳಲ್ಲಿದ್ದಂಥ ಇಬ್ಬರಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಇದು ಅತ್ಯಂತ ಮಹತ್ವದ ಬೆಳವಣಿಗೆಯಾಗಿದೆ. 279 ಅಮಾಯಕರು ಬಲಿಯಾದಂಥ ಆ ಭೀಕರ ಭಯೋತ್ಪಾದನಾ ದಾಳಿಯನ್ನು ಖಂಡಿತವಾಗಿ ತಪ್ಪಿಸಬಹುದಾಗಿತ್ತು. ಆದರೆ ಆಗ ಸರ್ಕಾರದೊಳಗೆ ಅತ್ಯುನ್ನತ ಸ್ಥಾನದಲ್ಲಿದ್ದವರೇನೆ ಇಂತಹದೊಂದು ದಾಳಿ ಆಗೋದಕ್ಕೆ ಬಿಟ್ಟುಬಿಟ್ರು. ಅವರೊಳಗಿನ ತಿಕ್ಕಾಟ, ರಾಜಕೀಯ ಲೆಕ್ಕಾಚಾರಗಳು, ಅಧಿಕಾರಕ್ಕಾಗಿ ಹಪಾಹಪಿಯಿಂದಾಗಿ ತಮ್ಮ ಎದುರಲ್ಲೇ ಇದ್ದಂಥ ಮಹತ್ವದ ಬೇಹು ಮಾಹಿತಿಯನ್ನು ಕಡೆಗಣಿಸ್ಬಿಟ್ರು. ಆ ದೇಶದ ಅವತ್ತಿನ ಪೊಲೀಸ್ ಮುಖ್ಯಸ್ಥ ಪೂಜಿತ್ ಜಯಸುಂದರ್ ಮತ್ತೆ ರಕ್ಷಣಾ ಕಾರ್ಯದರ್ಶಿ ಹೇಮಸಿರಿ ಫರ್ನಾಂಡೋ ಅವರಿಗೆ ಈಗ ಮರಣದಂಡನೆ ಶಿಕ್ಷೆಯನ್ನು ನೀಡಲಾಗಿದೆ ಅಂತ ಅಂದರೆ ಅದು ಎಷ್ಟು ಉನ್ನತ ಮಟ್ಟದಲ್ಲೇನೆ ಈ ಭಯೋತ್ಪಾದಕ ದಾಳಿ ಕುರಿತು ಘೋರ ನಿರ್ಲಕ್ಷ್ಯವನ್ನು ವಹಿಸಲಾಗಿತ್ತು ಅಂತ ಒಮ್ಮೆ ಊಹೆ ಮಾಡಿ ನೋಡಿ. ಈ ಹಿಂದೆ ಇದೇ ಪ್ರಕರಣದಲ್ಲಿ ಆ ದೇಶದ ಅಧ್ಯಕ್ಷರಾಗಿದ್ದಂಥ ಮೈತ್ರಿಪಾಲ್ ಸಿರಿಸೇನಾ ಅವರಿಗೆ ಸ್ಫೋಟ ತಡೆಯದೇ ಇರುವಂತಹ ವೈಫಲ್ಯಕ್ಕಾಗಿ 10 ಕೋಟಿ ರೂಪಾಯಿ ಶ್ರೀಲಂಕಾ ದಂಡವನ್ನು ವಿಧಿಸಲಾಗಿತ್ತು. ಅಕ್ಟೋಬರ್ 21, 2019 ಈಸ್ಟರ್ ರವಿವಾರದಂದು ಶ್ರೀಲಂಕಾದಾದ್ಯಂತ ಪ್ರಮುಖ 6 ಸ್ಥಳಗಳಲ್ಲಿ ಆತ್ಮಾಹುತಿ ಬಾಂಬರ್ಗಳು ಒಂದೇ ಸಮಯದಲ್ಲಿನೇ ಸರಣಿ ಸ್ಫೋಟಗಳನ್ನು ನಡೆಸಿದರು. ದಕ್ಷಿಣ ಏಷ್ಯಾದ ಇತಿಹಾಸದಲ್ಲೇನೆ ಇದು ಅತ್ಯಂತ ಭೀಕರ ಭಯೋತ್ಪಾದನಾ ದಾಳಿಗಳಲ್ಲಿ ಒಂದು ಅಂತ ಇದನ್ನು ಪರಿಗಣಿಸಲಾಗಿತ್ತು. ಕೊಲಂಬೋದಲ್ಲಿರುವ ಸೇಂಟ್ ಆಂಟೋನಿ ಶ್ರೈನ್, ನೆಗೊಂಬೋದಲ್ಲಿರುವಂತಹ ಸೆಂಟ್ ಸೆಬಾಸ್ಟಿಯನ್ ಚರ್ಚ್ ಮತ್ತೆ ಬಟ್ಟಿಕೊಲೊವದಲ್ಲಿರುವಂತಹ ಜಿಯಾನ್ ಚರ್ಚ್, ಈ 3 ಪ್ರಾರ್ಥನಾಲಯಗಳು ಹಾಗೂ ರಾಜಧಾನಿ ಕೊಲಂಬೋದಲ್ಲಿರುವಂತಹ ದಿ ಶಾಂಗ್ರಿಲಾ, ದಿ ಕಿಂಗ್ಸ್ಬರಿ ಹಾಗೂ ದಿ ಸಿನ್ನಮನ್ ಗ್ರ್ಯಾಂಡ್ ಐಷಾರಾಮಿ ಹೋಟೆಲ್ಗಳಲ್ಲಿ ಈ ಬಾಂಬ್ ಸ್ಫೋಟಗಳು ನಡೆದಿದ್ವು. ಚರ್ಚ್ಗಳಲ್ಲಿ ಈಸ್ಟರ್ ಪ್ರಾರ್ಥನೆಗಳು ನಡೀತಾ ಇರುವಾಗಲೇ ಈ ಆತ್ಮಾಹುತಿ ಬಾಂಬ್ ದಾಳಿಗಳು ನಡೆದಿದ್ವು. ಇದರ ನಂತರ ದಹಿವಾಲ ಮೃಗಾಲಯದ ಬಳಿ ಸಣ್ಣ ಹೋಟೆಲ್ ಹಾಗೂ ಡಮಟಗೂಡ ಪ್ರದೇಶದಲ್ಲಿ ಪೊಲೀಸರು ಭಾರೀ ದಾಳಿಯನ್ನು ನಡೆಸಿದಾಗ ಮತ್ತಷ್ಟು ಸ್ಫೋಟಗಳು ಸಂಭವಿಸಿದವು. ಈ ದಾಳಿಯಲ್ಲಿ 279 ಜನ ಪ್ರಾಣ ಕಳ್ಕೊಂಡಿದ್ರು. ಇದರಲ್ಲಿ 45 ವಿದೇಶಿಯ ಪ್ರಜೆಗಳಿದ್ರು. 500ಕ್ಕೂ ಹೆಚ್ಚು ಜನರು ತೀವ್ರವಾಗಿ ಗಾಯಗೊಂಡರು. ಈ ದಾಳಿಯನ್ನು ಶ್ರೀಲಂಕಾದ ಮೂಲಭೂತವಾದಿ ಉಗ್ರಗಾಮಿ ಗುಂಪಾದಂತಹ ನ್ಯಾಷನಲ್ ತೌಹೀದ್ ಜಮಾತ್ನ ಸದಸ್ಯರು ಮತ್ತೆ ಇನ್ನೊಂದು ಉಗ್ರ ಸಂಘಟನೆ ನಡೆಸಿದ್ವು ಅಂತ ವರದಿಯಾಯಿತು. ಪೂರ್ವ ಶ್ರೀಲಂಕಾದ ಉಗ್ರಗಾಮಿ ಬೋಧಕ ಜಹರಾನ್ ಹಾಶಿಮ್ ಈ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದ ಅಂತ ವರದಿಯಾಯಿತು. ಈತ ಶಾಂಗ್ರಿಲಾ ಹೋಟೆಲ್ನಲ್ಲಿ ತಾನೇ ಬಾಂಬನ್ನು ಸಿಡಿಸಿಕೊಂಡು ಬಲಿಯಾಗಿದ್ದ. ದಾಳಿ ನಡೆಸಿದಂಥ 9 ಜನ ಆತ್ಮಾಹುತಿ ಬಾಂಬರ್ಗಳು ಕೂಡ ಶ್ರೀಲಂಕಾದ ನಾಗರಿಕರೇನೇ ಆಗಿದ್ರು. ಅವರಲ್ಲಿ ಹೆಚ್ಚಿನವರು ಸುಶಿಕ್ಷಿತ ಮತ್ತೆ ಶ್ರೀಮಂತ ಕುಟುಂಬಕ್ಕೆ ಸೇರಿದವರಾಗಿದ್ರು. ಇಬ್ಬರು ಪ್ರಸಿದ್ಧ ಸಾಂಬಾರು ಪದಾರ್ಥಗಳ ಉದ್ಯಮಿಯ ಮಕ್ಕಳಾಗಿದ್ರು. ಈ ದಾಳಿಯ ಹೊಣೆಯನ್ನ ಐಸಿಸ್ ಉಗ್ರ ಸಂಘಟನೆಯೇ ವಹಿಸಿಕೊಂಡಿತ್ತು. ಈ ದಾಳಿಯ ನಂತರ ಭಯೋತ್ಪಾದನಾ ತಡೆ ಕಾಯ್ದೆಯಡಿ 200ಕ್ಕೂ ಹೆಚ್ಚು ಶಂಕಿತರನ್ನ ಅರೆಸ್ಟ್ ಮಾಡಲಾಯಿತು. ಆದರೆ ಈ ಭೀಕರ ಆತ್ಮಾಹುತಿ ಬಾಂಬ್ ದಾಳಿಯ ಕುರಿತು ಶ್ರೀಲಂಕಾದ ಸಂಸದೀಯ ಸಮಿತಿ ಮತ್ತೆ ಅಧ್ಯಕ್ಷೀಯ ತನಿಖಾ ಆಯೋಗಗಳು ನಡೆಸಿದಂಥ ತನಿಖೆಯಲ್ಲಿ ಅಲ್ಲಿನ ಸರ್ಕಾರ ಮತ್ತೆ ಭದ್ರತಾ ಸಂಸ್ಥೆಗಳ ದೊಡ್ಡ ಮಟ್ಟದ ನಿರ್ಲಕ್ಷ್ಯ ಬಯಲಾಯಿತು. ಈ ನಿರ್ಲಕ್ಷ್ಯ ಎಷ್ಟು ಗಂಭೀರ ಮಟ್ಟದಾಗಿತ್ತು ಅಂತ ಅಂದ್ರೆ ಸರ್ಕಾರ ಮತ್ತೆ ಪೊಲೀಸ್ ವ್ಯವಸ್ಥೆನೇ ಇಂಥದ್ದೊಂದು ಬಾಂಬ್ ದಾಳಿ ನಡೆದು ಹೋಗ್ಲಿ ಅಂತ ಬಿಟ್ಟಿದ್ವಾ ಅನ್ನುವಂಥ ಒಂದು ಸಂಶಯ ಮೂಡೋಷ್ಟು. ಭಾರತೀಯ ಗುಪ್ತಚರ ಸಂಸ್ಥೆಗಳು 2019 ಏಪ್ರಿಲ್ 4ರಂದೇನೆ ಅಂದ್ರೆ ದಾಳಿಗೆ 2 ವಾರಗಳ ಮುಂಚೆನೆ ಶ್ರೀಲಂಕಾಗೆ ನಿಖರವಾದ ಎಚ್ಚರಿಕೆಯನ್ನ ನೀಡಿದ್ವು. ಇದರಲ್ಲಿ ದಾಳಿಯ ದಿನಾಂಕ, ಗುರಿಯಾಗಬಹುದಾದಂತಹ ಚರ್ಚ್ಗಳು, ಹೋಟೆಲ್ಗಳು ಮತ್ತೆ ಜಹರಾನ್ ಹಾಶಿಮ್ ಸೇರಿದ ಹಾಗೆ ದಾಳಿಕೋರರ ಹೆಸರುಗಳನ್ನ ಕೂಡ ನೀಡಲಾಗಿತ್ತು. ಆಗ ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ್ ಸಿರಿಸೇನಾ ಮತ್ತೆ ಪ್ರಧಾನಿ ರಾನಿಲ್ ವಿಕ್ರಮ್ ಸಿಂಘೆ ನಡುವೆ ತೀವ್ರ ರಾಜಕೀಯ ಭಿನ್ನಾಭಿಪ್ರಾಯದಿಂದಾಗಿ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸಭೆಗಳಿಂದ ಪ್ರಧಾನಿಯನ್ನೇ ಹೊರಗಿಡಲಾಗಿತ್ತು. ಇದರಿಂದಾಗಿ ಬೆದರಿಕೆ ಮಾಹಿತಿಯು ಸರಿಯಾಗಿ ತಲುಪದೇನೆ ಗಂಭೀರ ಭದ್ರತಾ ಲೋಪ ಉಂಟಾಯಿತು. ಅಷ್ಟೇ ಅಲ್ಲ, 2019 ಶ್ರೀಲಂಕಾ ಅಧ್ಯಕ್ಷೀಯ ಚುನಾವಣೆಯ ಲಾಭಕ್ಕಾಗಿ ಕೆಲವು ರಾಜಕೀಯ ಶಕ್ತಿಗಳು ಈ ಒಂದು ದಾಳಿಯನ್ನು ತಡೆಯದೇನೆ ನಿರ್ಲಕ್ಷ್ಯ ಮಾಡಿದ್ವಾ ಅಥವಾ ಇದನ್ನು ಬೆಂಬಲಿಸಿದ್ವಾ ಅನ್ನುವಂಥ ಸಂಶಯಗಳನ್ನು ಶ್ರೀಲಂಕಾದ ಕ್ಯಾಥೋಲಿಕ್ ಚರ್ಚ್ ಕಾರ್ಡಿನಲ್ ಮಾಲ್ಕಮ್ ರಂಜಿತ್ ನೇತೃತ್ವದಲ್ಲಿ ವ್ಯಕ್ತಪಡಿಸಿತು. ದಾಳಿ ನಡೆದ ಕೆಲವೇ ದಿನಗಳಲ್ಲಿ LTTE ವಿರುದ್ಧದ ನಾಗರಿಕ ಯುದ್ಧವನ್ನು ಅಂತ್ಯಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಗೋತಬಯ ರಾಜಪಕ್ಷೆ ತಮ್ಮ ಅಧ್ಯಕ್ಷೀಯ ಅಭ್ಯರ್ಥಿತನವನ್ನ ಘೋಷಣೆ ಮಾಡ್ತಾರೆ. ಕಠಿಣ ರಾಷ್ಟ್ರೀಯ ಭದ್ರತೆ ಮತ್ತೆ ಇಸ್ಲಾಮಿಕ್ ಉಗ್ರವಾದದ ನಿರ್ಮೂಲನೆಯನ್ನೇ ಪ್ರಮುಖ ವಿಷಯವನ್ನಾಗಿ ಮಾಡಿ ಪ್ರಚಾರವನ್ನು ನಡೆಸಿದಂಥ ರಾಜಪಕ್ಷೆ ನವೆಂಬರ್ 2019 ಚುನಾವಣೆಯಲ್ಲಿ ಭಾರಿ ಬಹುಮತದೊಂದಿಗೆ ಗೆದ್ದು ಅಧ್ಯಕ್ಷರಾಗ್ತಾರೆ. ಹಾಗಾಗಿ ಈ ಭದ್ರತಾ ಲೋಪ ಕೇವಲ ಆಡಳಿತಾತ್ಮಕ ನಿರ್ಲಕ್ಷ್ಯನ ಅಥವಾ ರಾಜಕೀಯ ಲಾಭಕ್ಕಾಗಿ ಉದ್ದೇಶಪೂರ್ವಕವಾಗಿ ಮಾಡಲಾದಂಥ ಪಿತೂರಿನ ಅನ್ನುವಂಥ ಗಂಭೀರ ಪ್ರಶ್ನೆಗಳು ಸಹಜವಾಗಿಯೇ ಎದ್ವು. ಈ ಸಂಶಯಕ್ಕೆ ಪೂರಕವಾಗಿ ಕೆಲವು ಹೇಳಿಕೆಗಳು, ವರದಿಗಳು ಕೂಡ ಪ್ರಕಟ ಆದವು. UK ದೇಶದ ಚಾನೆಲ್ 4 ಡಿಸ್ಪ್ಯಾಚಸ್ನಲ್ಲಿ ಹನ್ಜೀರ್ ಆಜಾದ್ ಮೌಲನ್ ಅನ್ನುವಂಥ ವ್ಯಕ್ತಿ ಹಲವು ಆಘಾತಕಾರಿ ಹೇಳಿಕೆಗಳನ್ನು ನೀಡ್ತಾನೆ. 2018ರಲ್ಲಿ ಮಿಲಿಟರಿ ಗುಪ್ತಚರ ವಿಭಾಗದ ಆಗಿನ ಮುಖ್ಯಸ್ಥ ಮೇಜರ್ ಜನರಲ್ ಸುರೇಶ್ ಸಲ್ಲೆ ಮತ್ತೆ ನ್ಯಾಷನಲ್ ತೌಹೀದ್ ಜಮಾತ್ ಉಗ್ರಗಾಮಿ ಗುಂಪಿನ ನಡುವೆ ರಹಸ್ಯ ಸಭೆಯನ್ನು ಏರ್ಪಡಿಸಲಾಗಿತ್ತು.
ರಾಜಪಕ್ಷ ಕುಟುಂಬವು ಮರಳಿ ಅಧಿಕಾರಕ್ಕೆ ಬರೋದಕ್ಕೆ ಅನುಕೂಲ ಆಗೋ ಹಾಗೆ ದೇಶದಲ್ಲಿ ಭಯ ಮತ್ತು ರಕ್ತಪಾತದ ವಾತಾವರಣವನ್ನು ಸೃಷ್ಟಿ ಮಾಡೋದೇನೆ ಈ ಸಭೆಯ ಮುಖ್ಯ ಉದ್ದೇಶವಾಗಿತ್ತು ಅಂತ ಆತ ಗಂಭೀರ ಆರೋಪ ಮಾಡಿದ್ದ. ಅಷ್ಟೇ ಅಲ್ಲ, ಶ್ರೀಲಂಕಾದ ಅಪರಾಧ ತನಿಖಾ ವಿಭಾಗದ ಹಿರಿಯ ಅಧಿಕಾರಿಗಳು ಬಾಂಬ್ ಸ್ಫೋಟಕ್ಕೂ ಮುನ್ನಾನೆ NTJ ಉಗ್ರರ ವಿರುದ್ಧ ಪೊಲೀಸರು ನಡೆಸ್ತಾ ಇದ್ದಂಥ ತನಿಖೆಗೆ ಮಿಲಿಟರಿ ಗುಪ್ತಚರ ಸಂಸ್ಥೆ ಅಡ್ಡಿಪಡಿಸಿತ್ತು ಅಂತ ಆತ ಆರೋಪ ಮಾಡ್ದ. ಗೋತಬಯ ರಾಜಪಕ್ಷ ಅವರು ಅಧಿಕಾರಕ್ಕೆ ಬಂದ ನಂತರ ನಡೆದಂಥ ಕೆಲವು ಬೆಳವಣಿಗೆಗಳು ಇನ್ನಷ್ಟು ಅನುಮಾನಕ್ಕೆ ಕಾರಣ ಆದವು. ಈ ಭಯೋತ್ಪಾದಕ ದಾಳಿಯ ತನಿಖೆಯನ್ನು ನಡೆಸ್ತಾ ಇದ್ದಂಥ CIDಯ 700ಕ್ಕೂ ಹೆಚ್ಚು ಅಧಿಕಾರಿಗಳ ಮೇಲೆ ವಿದೇಶಿ ಪ್ರಯಾಣದ ನಿಷೇಧವನ್ನ ಹೇರಲಾಯಿತು. ಪ್ರಮುಖ ತನಿಖಾಧಿಕಾರಿಯಾಗಿದ್ದಂಥ ಶಾನಿ ಅಭೇಸೇಕರ್ ಅವರನ್ನ ಹಠಾತ್ ವರ್ಗಾವಣೆ ಮಾಡಿ ನಂತರ ಅವ್ರನ್ನ ಅರೆಸ್ಟ್ ಮಾಡಲಾಯಿತು. ಗಂಭೀರ ಆರೋಪ ಎದುರಿಸ್ತಾ ಇದ್ದಂಥ ಸುರೇಶ ಸಲ್ಲೆ ಅವರನ್ನ ಗೋತಬಯ ರಾಜಪಕ್ಷ ಅವರು ರಾಜ್ಯ ಗುಪ್ತಚರ ಸೇವೆಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದರು. ಶ್ರೀಲಂಕಾದ ಕ್ಯಾಥೋಲಿಕ್ ಚರ್ಚ್ನ ಮುಖ್ಯಸ್ಥರಾದ ಕಾರ್ಡಿನಲ್ ಮಾಲ್ಕಮ್ ರಂಜಿತ್ ಅವರು ಸರ್ಕಾರದ ತನಿಖೆಯನ್ನ ಕಣ್ಣೊರೆಸುವ ತಂತ್ರ ಅಂತ ಬಹಿರಂಗವಾಗಿಯೇ ಖಂಡಿಸಿದ್ರು. ಈ ಈಸ್ಟರ್ ದಾಳಿಯು ಕೇವಲ ಧಾರ್ಮಿಕ ಭಯೋತ್ಪಾದನೆ ಅಲ್ಲ, ಬದಲಿಗೆ ಅಧಿಕಾರವನ್ನ ಹಿಡಿಯೋದಕ್ಕೆ ನಡೆಸಿದಂಥ ರಾಜಕೀಯ ಸಂಚು ಅಂತ ಅವರು ಪ್ರತಿಪಾದಿಸಿದ್ರು. 2022ರಲ್ಲಿ ತನ್ನ ದುರಾಡಳಿತದಿಂದಾಗಿ ಇಡೀ ದೇಶದ ಜನ ರೋಸಿ ಹೋಗಿ ಬಂಡೆದ್ದಾಗ ಈ ಗೋತಬಯ ರಾಜಪಕ್ಷೆ ದೇಶದಿಂದ ಪಲಾಯನ ಮಾಡಿ ವಿದೇಶಕ್ಕೆ ಹೋಗಿ ಅಲ್ಲಿಂದಾನೇ ರಾಜೀನಾಮೆಯನ್ನು ನೀಡ್ತಾರೆ. ಈಗ ಮತ್ತೆ ದೇಶಕ್ಕೆ ಮರಳಿ ಸಾಮಾನ್ಯ ನಾಗರಿಕರಾಗಿ ಪೊಲೀಸ್ ರಕ್ಷಣೆಯಲ್ಲಿ ದಿನ ಕಳೀತಾ ಇದ್ದಾರೆ. ಈ ಭೀಕರ ಭಯೋತ್ಪಾದಕ ದಾಳಿಯ ಇನ್ನೊಂದು ಆಯಾಮ ಕೂಡ ಇದೆ. ಈ ದಾಳಿಯ ಬೆನ್ನಿಗೆನೆ ಶ್ರೀಲಂಕಾದ ಸುಮಾರು 20 ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ಮುಸ್ಲಿಂ ಸಮುದಾಯ ದ್ವೇಷ ಮತ್ತೆ ಅಸಂಘಟಿತ ಅಕ್ರಮಗಳಿಗೆ ತುತ್ತಾಯಿತು. ದಾಳಿಗೂ ಮುನ್ನನೇ ಸ್ಥಳೀಯ ಮುಸ್ಲಿಂ ನಾಯಕರು ಹಾಗೆ ಜಮಾತ್ ಮುಖಂಡರು ದಾಳಿಕೋರ ಜಾರಾನ್ ಹಾಶಿಮ್ ಮತ್ತೆ ಆತನ ತೀವ್ರವಾದಿ ಗುಂಪಿನ ಕುರಿತು ಸರ್ಕಾರಿ ಭದ್ರತಾ ಸಂಸ್ಥೆಗಳಿಗೆ ಪದೇ ಪದೇ ಎಚ್ಚರಿಕೆಯನ್ನು ನೀಡಿದ್ರು. ಆದರೂ ಕೂಡ ದಾಳಿ ನಡೆದ ತಕ್ಷಣ ಇಡೀ ಮುಸ್ಲಿಂ ಸಮುದಾಯವನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಯಿತು. 2019ರ ಮೇ ತಿಂಗಳ ಮಧ್ಯಭಾಗದಲ್ಲಿ ವಾಯುವ್ಯ ಪ್ರಾಂತ್ಯದ ಮಿನುವಂಗೋಡ, ಕುಲಿಯಾಪಿತಿಯ ಮತ್ತೆ ಚಿಲಾವ್ ನಗರಗಳಲ್ಲಿ ಸಂಘಟಿತ ಗೂಂಡಾಗಳು ಮುಸ್ಲಿಮರ ಮೇಲಿನ ದಾಳಿಗಳನ್ನು ಆರಂಭ ಮಾಡ್ತಾರೆ. 200ಕ್ಕೂ ಹೆಚ್ಚು ಮುಸ್ಲಿಂ ಮಾಲೀಕತ್ವದ ಅಂಗಡಿಗಳು, ಮನೆಗಳು, ವಾಹನಗಳು, ಮಸೀದಿಗಳು ಮತ್ತೆ ಮದರ್ಸಾಗಳನ್ನು ಧ್ವಂಸಗೊಳಿಸಲಾಯಿತು ಹಾಗೂ ಬೆಂಕಿಗಾಹುತಿ ಮಾಡಲಾಯಿತು. ಈ ಹಿಂಸಾಚಾರದಲ್ಲಿ ಕನಿಷ್ಠ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ಹತ್ಯೆ ಮಾಡಲಾಯಿತು ಮತ್ತೆ 10 ಜನರು ಗಾಯಗೊಂಡರು. ಗಲಭೆಯ ಸಂದರ್ಭದಲ್ಲಿ ಕರ್ಫ್ಯೂ ಜಾರಿಯಲ್ಲಿದ್ದರೂ ಕೂಡ ಪೊಲೀಸ್ ಮತ್ತೆ ಮಿಲಿಟರಿ ಪಡೆಗಳು ದಾಳಿಕೋರರನ್ನ ತಡೆಯದೇನೆ ಮೂಕ ಪ್ರೇಕ್ಷಕರಾಗಿದ್ರು ಅಂತ ಮಾನವ ಹಕ್ಕುಗಳ ಸಂಸ್ಥೆಗಳು ವರದಿ ಮಾಡಿದ್ವು. ಹಿಂಸಾಚಾರದ ಜೊತೆಗೇನೆ ರಾಷ್ಟ್ರೀಯ ಮಾಧ್ಯಮಗಳು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ವ್ಯವಸ್ಥಿತ ಸುಳ್ಳು ಮಾಹಿತಿ ಮತ್ತೆ ಅಪಪ್ರಚಾರದ ಸರಣಿನೇ ಪ್ರಾರಂಭ ಆಯಿತು. ಡಾಕ್ಟರ್ ಶಾಫಿ ಶಿಹಾಬ್ದೀನ್ ಅನ್ನುವಂಥ ಪ್ರಸಿದ್ಧ ಮುಸ್ಲಿಂ ಸ್ತ್ರೀರೋಗ ತಜ್ಞರು ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ 4,000ಕ್ಕೂ ಹೆಚ್ಚು ಸಿಂಹಳಿಯ ಬೌದ್ಧ ಮಹಿಳೆಯರಿಗೆ ಬಲವಂತವಾಗಿ ಗರ್ಭ ನಿರೋಧಕ ಚಿಕಿತ್ಸೆಯನ್ನು ನೀಡಿದ್ದಾರೆ ಅಂತ ರಾಷ್ಟ್ರೀಯ ದಿನಪತ್ರಿಕೆ ಒಂದು ಮತ್ತೆ ಸಿಂಹಳಿಯ ರಾಷ್ಟ್ರವಾದಿ ರಾಜಕಾರಣಿಗಳು ಸುಳ್ಳು ಆರೋಪವನ್ನು ಮಾಡ್ತಾರೆ. ಯಾವುದೇ ಆಧಾರಗಳು ಇಲ್ಲದೆ ಇದ್ರೂ ಕೂಡ ಭಯೋತ್ಪಾದನಾ ತಡೆ ಕಾಯ್ದೆಯಡಿ ಅವರನ್ನ ಅರೆಸ್ಟ್ ಮಾಡಲಾಯಿತು. ಅದಾದ ನಂತರದ ತನಿಖೆಯಲ್ಲಿ ಈ ಆರೋಪಗಳು ಸಂಪೂರ್ಣವಾಗಿ ಸುಳ್ಳು ಅಂತ ಸಾಬೀತಾಗಿ ಅವರನ್ನ ಖುಲಾಸೆಗೊಳಿಸಲಾಯಿತು. ಇದಲ್ಲದೆ ಮುಸ್ಲಿಂ ಮಾಲಕತ್ವದ ಬಟ್ಟೆ ಅಂಗಡಿಗಳಲ್ಲಿ ಗರ್ಭ ನಿರೋಧಕ ದ್ರವ ಲೇಪಿತ ಉಡುಪುಗಳನ್ನು ಮಾರಾಟ ಮಾಡಲಾಗ್ತಾ ಇದೆ ಹಾಗೂ ತಿಂಡಿಗಳಲ್ಲಿ ಔಷಧವನ್ನು ಬೆರೆಸಲಾಗ್ತಾ ಇದೆ ಅನ್ನುವಂತಹ ದೂಷಣೆಗಳನ್ನು ಕೂಡ ಹರಡಲಾಯಿತು. ಬೋಧುಬಲ ಸೇನಾನಂತಹ ತೀವ್ರಗಾಮಿ ಬೌದ್ಧ ಸಂಘಟನೆಗಳು ಮುಸ್ಲಿಂ ಉದ್ಯಮಗಳು, ಹಲಾಲ್ ಉತ್ಪನ್ನಗಳು ಮತ್ತೆ ಉಪಹಾರ ಗೃಹಗಳ ವಿರುದ್ಧ ದೇಶವ್ಯಾಪಿ ಆರ್ಥಿಕ ಬಹಿಷ್ಕಾರಕ್ಕೆ ಕರೆಯನ್ನು ನೀಡಿದವು. ಸರ್ಕಾರಿ ಯಂತ್ರ ಕೂಡ ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಕಠಿಣ ಮತ್ತೆ ತಾರತಮ್ಯದ ನೀತಿಗಳನ್ನು ಜಾರಿಗೆ ತಂತು. ಈ ಕಠಿಣ ಭಯೋತ್ಪಾದನಾ ತಡೆ ಕಾಯ್ದೆಯ ದುರುಪಯೋಗದ ಮೂಲಕ 100 ಮುಸ್ಲಿಂ ಯುವಕರನ್ನ ಯಾವುದೇ ಆಧಾರ ಇಲ್ಲದೇನೆ ಬಂಧಿಸಲಾಯಿತು. ಅರೇಬಿಕ್ ಪುಸ್ತಕಗಳನ್ನು ಹೊಂದಿರೋದು, ಕುರಾನ್ ಪ್ರತಿಯನ್ನ ಇಟ್ಕೊಂಡಿರೋದು ಅಥವಾ ಬಟ್ಟೆಯ ಮೇಲಿನ ವಿನ್ಯಾಸಗಳನ್ನ ಶಂಕಿತ ಚಿಹ್ನೆಗಳು ಅಂತ ತಪ್ಪಾಗಿ ಭಾವಿಸಿ ಮುಸ್ಲಿಮರನ್ನ ಅರೆಸ್ಟ್ ಮಾಡಲಾಯಿತು. ತುರ್ತು ಪರಿಸ್ಥಿತಿಯ ನಿಯಮಾವಳಿಗಳ ಅಡಿಯಲ್ಲಿ ನಿಖಾಬ್ ಮತ್ತೆ ಬುರ್ಖಾ ಧರಿಸೋದನ್ನು ನಿಷೇಧ ಮಾಡಲಾಯಿತು. ಇದು ಹಿಜಾಬ್ ಧರಿಸುವಂತಹ ಸಾಮಾನ್ಯ ಮುಸ್ಲಿಂ ಮಹಿಳೆಯರ ಮೇಲೂ ಕೂಡ ಸಾರ್ವಜನಿಕ ಕಿರುಕುಳಕ್ಕೆ ದಾರಿ ಮಾಡಿಕೊಡ್ತು. 2019ರ ಜೂನ್ನಲ್ಲಿ ಬೌದ್ಧ ಸನ್ಯಾಸಿಗಳ ಉಪವಾಸ ಸತ್ಯಾಗ್ರಹ ಮತ್ತೆ ಬೆದರಿಕೆಗೆ ಮಣಿದು ಹಿಂಸಾಚಾರವನ್ನು ತಡೆಯುವಂತಹ ಉದ್ದೇಶದಿಂದ ಸರ್ಕಾರ ಎಲ್ಲ 9 ಮುಸ್ಲಿಂ ಸಚಿವರು ಮತ್ತೆ 2 ಪ್ರಾಂತೀಯ ಗವರ್ನರ್ಗಳು ರಾಜೀನಾಮೆಯನ್ನು ನೀಡಬೇಕಾಯಿತು. 2020ರ ಕೋವಿಡ್-19 ಸಾಂಕ್ರಾಮಿಕದ ಆರಂಭದ ಹಂತದಲ್ಲಿ ಜಾಗತಿಕ ಆರೋಗ್ಯ ಸಂಸ್ಥೆಯ ಮಾರ್ಗದರ್ಶಿ ಸೂತ್ರಗಳನ್ನು ಮೀರಿ ಮೃತಪಟ್ಟ ಕೋವಿಡ್ ರೋಗಿಗಳ ದಫನ ಕಾರ್ಯವನ್ನು ಕೂಡ ನಿಷೇಧ ಮಾಡಿ ಬಲವಂತದ ದಹನ ನೀತಿಯನ್ನು ಜಾರಿಗೆ ತರಲಾಯಿತು. ಇದು ಮುಸ್ಲಿಮರ ಧಾರ್ಮಿಕ ಹಕ್ಕುಗಳನ್ನು ನೇರವಾಗಿ ಉಲ್ಲಂಘಿಸಿತು ಮತ್ತೆ 100 ಮುಸ್ಲಿಂ ಮೃತದೇಹಗಳನ್ನು ಅವ್ರ ಕುಟುಂಬದ ಇಚ್ಛೆಗೆ ವಿರುದ್ಧವಾಗಿ ಬಲವಂತವಾಗಿ ದಹನ ಮಾಡಲಾಯಿತು. 100 ಜನ ಅಮಾಯಕರು ಬಲಿಯಾದ ಮೇಲೆ, ಅಲ್ಲಿನ ಮುಸ್ಲಿಮರ ಮೇಲೆ ಇಷ್ಟೆಲ್ಲ ಅನ್ಯಾಯ ನಡೆದ ಮೇಲೆ ಈಗ ಆ ಭೀಕರ ಸ್ಫೋಟದ ಹಿಂದೆ ಇದ್ದಂಥ ಅದಕ್ಕಿಂತಲೂ ಭೀಕರ ಸಂಚು ಬಯಲಾಗಿದೆ. ಈಗ
ಇಂಥ ಭಯೋತ್ಪಾದಕ ದಾಳಿಗಳು ನಡೆದಾಗ ಹೇಗೆ ಒಂದು ಸಮೂಹ ಸನ್ನಿಯನ್ನು ಸೃಷ್ಟಿ ಮಾಡಲಾಗುತ್ತೆ, ಹೇಗೆ ಏಕಾಏಕಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗುತ್ತೆ, ಹೇಗೆ ಕೇಳಬೇಕಾದಂಥ ನಿಜವಾದ ಪ್ರಶ್ನೆಗಳನ್ನೆಲ್ಲ ಬದಿಗೆ ಸರಿಸಲಾಗುತ್ತೆ, ಹೇಗೆ ಅಲ್ಲಿ ರಾಜಕೀಯನೇ ಮೇಲುಗೈ ಸಾಧಿಸಿ ಅಮಾಯಕರು ಬಲಿಪಶುಗಳಾಗ್ತಾರೆ ಅನ್ನೋದಕ್ಕೆ ಶ್ರೀಲಂಕಾದ 2019 ಬಾಂಬ್ ದಾಳಿ ಒಂದು ಅತ್ಯುತ್ತಮ ನಿದರ್ಶನ ಆಗಿದೆ. ಒಂದು ಭಯೋತ್ಪಾದಕ ದಾಳಿ ನಡೆಯೋದು ಹೇಗೆ ಸಾಧ್ಯ, ಅದಕ್ಕೆ ಅಲ್ಲಿನ ಸರ್ಕಾರದ ವೈಫಲ್ಯದ ನಿರ್ಲಕ್ಷ್ಯದ ಪಾತ್ರ ಅದು ಎಷ್ಟಿರುತ್ತೆ, ಸರ್ಕಾರ ಹಾಗೂ ಅದರೊಳಗಿನ ಇಲಾಖೆಗಳು ಸರಿಯಾಗಿ ಕೆಲಸ ಮಾಡಿದಿದ್ರೆ ಹೇಗೆ ಇಂತಹ ದಾಳಿಗಳನ್ನು ತಪ್ಪಿಸಬಹುದು ಅನ್ನೋದು ಶ್ರೀಲಂಕಾ ಸ್ಫೋಟದ ತನಿಖೆಯಲ್ಲಿ ಇಡೀ ಜಗತ್ತಿಗೇನೆ ಗೊತ್ತಾಗಿದೆ. ತಡವಾಗಿ ಆದರೂ ಪರವಾಗಿಲ್ಲ, ಶ್ರೀಲಂಕಾ ಆ ದಾಳಿ ಕಾರಣವಾಗಿದ್ದಂಥ ಅಲ್ಲಿನ ಸರ್ಕಾರದೊಳಗೆ ಇದ್ದವರನ್ನು ಗುರುತಿಸಿ ಈಗ ಶಿಕ್ಷೆ ನೀಡಿದೆ. ಇದು ಎಲ್ಲ ದೇಶಗಳಿಗೂ ಕೂಡ ಮಾದರಿಯಾಗಬೇಕಾಗಿದೆ. ವೀಕ್ಷಕರ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.